ನಮಸ್ತೆ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದ್ರೂ ಇದೊಂದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಒಂದು ಕುಕಿಂಗ್ ವಿಡಿಯೋಸ್ ಆಗಿರುತ್ತೆ. ಯಾವ ತರ ಅಂತ ತೋರಿಸ್ತೀನಿ ಬನ್ನಿ. ನಾನಿವತ್ತು ನಿಮ್ಗೆ ಯಾವ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನೀರ್ ದೋಸೆ ಮತ್ತೆ ಹೀರೆಕಾಯಿ ಸಾಂಬಾರ್. ಅಂದ್ರೆ ಎಲ್ರು ಮಾಡ್ತೀರಾ, ಬಟ್ ನಾನು ಒಂಥರ ಸ್ಪೆಷಲ್ ಆಗಿ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನಿಮ್ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಕುಕಿಂಗ್. ಅದಕ್ಕಿಂತ ಮುಂಚೆ ಸ್ವಲ್ಪ ಪೂಜೆ ಮಾಡಿದೆ, ಅದನ್ನು ವಿಡಿಯೋ ಹಾಕ್ತಾ ಇದ್ದೀನಿ. ಮೊದ್ಲಿಗೆ ಕುಕ್ಕರ್ ಅಲ್ಲಿ ಬೇಳೆ ಬೇಯಿಸ್ಕೊಬೇಕು. ನೋಡಿ, ಈಗ ನಾನು ಮೊದ್ಲಿಗೆ ಸ್ವಲ್ಪ ಮೊಟ್ಟೆ, ಅಂದ್ರೆ ಮೊಟ್ಟೆಯಲ್ಲಿ ಇವತ್ತೊಂದು ಚಿಕ್ಕ ರೆಸಿಪಿ ಹೇಳ್ಕೊಡ್ತೀನಿ. ಬಟ್ ಅದೇ ರೀತಿ ನಾನು ಸ್ವಲ್ಪ ಕುಕ್ಕರ್ ಅಲ್ಲಿ ಬೇಳೆನು ಬೇಯಿಸ್ಕೊಂಡಿದೀನಿ. ಅದು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಕುಕ್ಕರ್ ವಿಸಲ್ ತೆಗಿತಾ ಇದ್ದೀನಿ, ನೋಡೋಣ ಹೇಗ್ ಬಂದಿದೆ. ನೋಡಿ ಈ ತರ ಅಂದ್ರೆ ಆ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೆ ಫಸ್ಟ್ ಕುಕ್ಕರ್ ಅಲ್ಲಿ. ಅದಾದ್ಮೇಲೆ ಈಗ ಹೀರೆಕಾಯಿನೆಲ್ಲ ಸಿಪ್ಪೆ ತಗೊಂತಾ ಇದ್ದೀನಿ. ನೀಟಾಗಿ ಈ ತರ ನಾರೆಲ್ಲ ತೆಗೆದ್ಬಿಟ್ಟು ಆಮೇಲೆ ನೀಟಾಗಿ ಚಿಕ್ಕದಾಗಿ ಹಚ್ಕೊಬೇಕು. ಹಚ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಹೀರೆಕಾಯಿ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ನೀರಲ್ಲಿ ನೆನ್ಸಿಡ್ಬೇಕು. ಆಲೂಗೆಡ್ಡೆ, ಒಂದ್ ಚಿಕ್ಕದ ಆಲೂಗೆಡ್ಡೆ ಹಾಕಿದೀನಿ ನಾನು. ಈಗ ನೀಟಾಗೆಲ್ಲ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ. ಅಂದ್ರೆ ಚಿಕ್ಕದು, ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ, ಮಧ್ಯ ಇರೋ ತರ ಕಟ್ ಮಾಡ್ಕೊಬೇಕು. ಈಗ ಎಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಈಗ ವಾಶ್ ಮಾಡ್ಬಿಟ್ಟು ಕಟ್ ಮಾಡ್ತೀನಿ. ಈಗ ಕಟ್ ಮಾಡ್ತಾ ಇದೀನಿ ನೋಡಿ. ಆ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ಒಂದ್ ರಿಕ್ವೆಸ್ಟ್ ಅನ್ಕೊಳ್ಳಿ, ನಿಜವಾಗ್ಲೂ ಈ ತರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಯಾವಾಗ್ಲಾದ್ರೂ ಈ ತರ ಮಾಡ್ತಾ ಇರ್ತೀನಿ. ಒಗ್ಗರಣೆಗೆ ಇದು ಸಾಂಬಾರ್ಗೆ ಹಚ್ಕೊಂಡಿರೋದು. ಈ ಕಡೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶೇಂಗಾ ಬೀಜ ಹುರ್ಕೊಂಡ್ಬಿಟ್ಟು ಹಾಕೊಂಡಿದೀನಿ. ನೆಕ್ಸ್ಟ್ ಈಗ ಇದ್ರ ಜೊತೆಗೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತೆ ಟೊಮೊಟೊನು ಹಾಕೋಣ. ಮತ್ತೆ 2 ಹಸಿಮೆಣಸಿನ್ಕಾಯಿ ಸಾರಿಗೆ ಒಗ್ಗರಣೆಗೆ ಹಾಕಕ್ಕೆ ಎರಡು ಇಟ್ಕೊಂಡಿದೀನಿ. ಮತ್ತೆ ಒಂದ್ 4, ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತೆ 4 ಇದಕ್ಕೆ ಹಾಕೋಣ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ. ಈಗ ಫಸ್ಟ್ ಕಾಯಿ ಹಾಕೋಣ. ನೋಡಿ, ಇಷ್ಟು ತೆಂಗಿನಕಾಯಿ ತುರಿ ಹಾಕ್ಬೇಕು. ಒಂದಿಷ್ಟು, ಸ್ವಲ್ಪ ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪನೇ ಹಾಕ್ರಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ತೊಳೆದ್ಬಿಟ್ಟು ಹಾಕೋಣ. ಇದಿಷ್ಟು ಮಿಕ್ಸಿ ಹಾಕೋಣ. ನೋಡಿ, ಮಿಕ್ಸಿಗೆ ಹಾಕೊಂಡಿದೀನಿ. ಈ ರೀತಿ ಪೇಸ್ಟ್ ಆಗ್ಬೇಕು ನೋಡಿ. ಈ ರೀತಿ ಫುಲ್ ನುಣ್ಣಗೆ ಪೇಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ತುಂಬಾ ನುಣ್ಣಗೆ ಹಾಕೋಬೇಕು ನೋಡಿ. ಈ ರೀತಿ ಇರುತ್ತೆ ಪೇಸ್ಟ್ ಅದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ನೋಡಿ ನಾನು ಅವಾಗ್ಲೂ ಹೇಳಿದ್ನಲ್ವಾ, ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು ಒಗ್ಗರಣೆಗೆ. ಈಗ ಒಗ್ಗರಣೆ ಹಾಕೋಣ. ಸ್ವಲ್ಪ ಇದು ಫ್ರೈ ಆದ್ಮೇಲೆ ಆಮೇಲೆ ಟೊಮೊಟೊ ಹಾಕೋಣ. ಈಗ ಇದು ಫ್ರೈ ಆಯ್ತು. ಟೊಮೊಟೊನ ಹಾಕೋಣ. ಟೊಮೊಟೊನ ಹಾಕಿ ಸ್ವಲ್ಪ ಹೊತ್ತು, ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡ್ಬೇಕು ಇದ್ರಲ್ಲೇನೆ. ಆಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೋಣ. ಅಂದ್ರೆ ಈಗ ಸ್ವಲ್ಪ ಹಾಕಿದ್ರೆ ಆಮೇಲೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಆಗತ್ತೆ ಇಲ್ವೋ ಉಪ್ಪು ಅಂತ ಹಾಕ್ಬೋದು. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ತಿರ್ಗ್ಸೋಣ.
ನಾವು ಡೈರೆಕ್ಟ್ ಇದಕ್ಕೆ ಅರಿಶಿನ ಹಾಕೋದ್ ಬೇಡ. ಬಟ್ ಇಲ್ಲಿ ನಾವು ತೊಳ್ಕೊಂಡು ಇಟ್ಕೊಂಡಿದೀನಲ್ವಾ ಹೀರೆಕಾಯಿನ, ಒಂದ್ ನಿಮಿಷ. ಹಾ, ಹೀರೆಕಾಯಿ ತೊಳೆದು ಇಟ್ಕೊಂಡಿದೀನಿ ನೋಡಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಈಗ. ಇದಕ್ ಹಾಕ್ಬೇಡಿ ಅರಿಶಿನ, ಒಗ್ಗರಣೆಗೆ ಇದಕ್ ಹಾಕ್ರಿ ಅರಿಶಿನ. ಆಮೇಲೆ ಈಗ ಹೀರೆಕಾಯಿ ಹಾಕೋಣ ಇದಕ್ಕೆ. ಹೀರೆಕಾಯಿ ಮತ್ತೆ ಒಂದು ಆಲೂಗಡ್ಡೆ ಚಿಕ್ಕದು ಕಟ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಬೆಂದಿದೆ ಅಷ್ಟೊತ್ತಿಗೆ. ನಾವು ಹೀರೆಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಟೊಮೊಟೊ ಈ ರೀತಿ ಇರ್ಬೇಕು. ನೆಕ್ಸ್ಟ್ ನಿಮ್ ಮನೇಲಿ ಯಾವ್ದು ಸಾಂಬಾರ್ ಪುಡಿ ನೀವು ಯೂಸ್ ಮಾಡ್ತೀರೋ ಆ ಸಾಂಬಾರ್ ಪುಡಿ ಹಾಕಿ. ನಾನಿಲ್ಲಿ ಮಾರುತಿ ಇದು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಅಂದ್ರೆ ಒಂದಿಷ್ಟು ಒಂದ್ ಚಿಕ್ಕ ಸ್ಪೂನ್ ಅಲ್ಲಿ ಸಾಕಿಷ್ಟೇ, ಜಾಸ್ತಿ ಹಾಕ್ಬೇಡಿ. ಅದಾದ್ಮೇಲೆ ಸಾಂಬಾರ್ ಪೌಡರ್, ಒಗ್ಗರಣೆಗೆ ಹಾಕೋ ಸಾಂಬಾರ್ ಪೌಡರ್ ಸ್ವಲ್ಪ, ಜಾಸ್ತಿನೂ ಹಾಕಲ್ಲ, ಸ್ವಲ್ಪ ಅಷ್ಟೇ. ನೋಡಿ ನಾನೀಗ ಸ್ಮ್ಯಾಶ್ ಮಾಡೋದ್ರಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಮಾಡಿದ್ರೆ ಇದಕ್ಕೆ ಹಾಕೋಣ. ಮತ್ತೆ ರುಬ್ಬಿದ್ವಲ್ವಾ ಅದನ್ನು ಈಗ ಹಾಕೋಣ. ಈಗ ಎಲ್ಲಾನು ಹಾಕ್ಬಿಟ್ಟು ಈಗ ರೆಡಿ ಆಯ್ತು. ಅಂದ್ರೆ ಎಲ್ಲಾನು ರುಬ್ಕೊಂಡಿರೋದು, ಆಮೇಲೆ ಹೀರೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಪುಡಿ ಎಲ್ಲ ಹಾಕಿ ಒಂದ್ ಕುದಿ ಬಂದ್ಮೇಲೆ, ಅಲ್ಲಿವರೆಗೂ ತಿರ್ಗಿಸ್ಬೇಡ್ರಿ, ಒಂದ್ ಕುದಿ ಬಂದ್ಮೇಲೆ ಈಗ ತಿರ್ಗಿಸೋಣ. ಜಾಸ್ತಿ ನೀರ್ ಹಾಕ್ಬಾರ್ದು, ಯಾಕಂದ್ರೆ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ವಾ ಅದೇ ನೀರೇ ಇರುತ್ತೆ. ನೀರ್ ಹಾಕ್ಬೇಡಿ. ಮತ್ತೆ ಚಪಾತಿಗಾಗ್ಲಿ, ಪಲ್ಯಗೆ, ರೊಟ್ಟಿಗೆ ಚೆನ್ನಾಗಿರಲ್ಲ ನೀರ್ ಹಾಕಿದ್ರೆ. ಸಾಕಿಷ್ಟೇ. ಯಾಕಂದ್ರೆ ಹೀರೆಕಾಯಿ ಸ್ವಲ್ಪ ಎಳೆದಿರುತ್ತಲ್ವಾ, ಹಂಗಾಗಿ ಜಾಸ್ತಿ ನೀರ್ ಹಾಕ್ಬಿಟ್ರೆ ಏನಾಗುತ್ತೆ, ಸಾಂಬಾರ್ ಆಗ್ಬಿಡುತ್ತೆ. ಈ ರೀತಿ ಕರಿ ಟೈಪ್ ಬರಲ್ಲ. ನೋಡ್ರಿ ಈ ತರ ಬಂದಿದೆ. ಈಗ ಉಪ್ಪು ಎಲ್ಲ ಆಗಿದೆ ಇಲ್ಲ ಅಂತ ಇವಾಗ್ಲೂ ನೋಡ್ಕೊಳ್ಳಿ. ಆಮೇಲೆ ಹಾಕೊಬೋದು, ಏನಿಲ್ಲ. ಈಗ ಒಂದ್ಸರಿ ನೋಡ್ಕೊಳ್ಳಿ. ಈಗ ನಾನು ಒಂದ್ ಕಪ್ ಗೋಧಿ ಹಿಟ್ಟು ತಗೊಂಡಿದೀನಿ. ಒಂದ್ ಕಪ್ ಗೋಧಿ ಹಿಟ್ಟಿಗೆ ಒಂದ್ ಕಪ್ ಅಕ್ಕಿ ಹಿಟ್ಟು ತಗೊಬೇಕು. ಈಗ ಒಂದ್ ಕಪ್ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎರಡು ಮಿಕ್ಸ್ ಮಾಡ್ಕೊಳೋದು ಹೇಗೆ ಅಂತಂದ್ರೆ ನೋಡಿ, ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ಉಪ್ಪು. ಈಗ ನೀರ್ ಹಾಕ್ಬಿಟ್ಟು ಕಲ್ಸೋಣ. ಅಂದ್ರೆ ಕೈಯಲ್ಲಿ ಕಲಿಸ್ಬೋದು, ಬಟ್ ನಾನು ಇದ್ರಲ್ಲಿ ಏನಕ್ಕೆ ಕಲಿಸ್ತಾ ಇದೀನಿ ಅಂದ್ರೆ ಗಂಟು ಇರಲ್ಲ. ಫಸ್ಟ್ನೇದಾಗಿ ದೋಸೆ ಹಾಕ್ಬೇಕಾದ್ರೆ ಗಂಟು ಬರಲ್ಲ, ಹಂಗಾಗಿ ನಾನು ಇದರಲ್ಲೇ ಕಲಿಸ್ತಾ ಇದ್ದೀನಿ. ಕೈಯಲ್ಲಿ ಗಂಟು ಇಲ್ದಂಗೆ ಕಲಸಿದ್ರೆ ಆಯ್ತು, ಹಂಗೇನು ಕಲ್ಸ್ಕೊಬೋದು. ಅಂತೀನಿ ಸ್ವಲ್ಪ ಈ ರೀತಿ ನಿಧಾನಕ್ಕೆ ನೀಟಾಗಿ ಕಲಸ್ಕೊಂತ ಹೋಗ್ಬೇಕು ನೋಡಿ. ಅವಾಗ್ಲೇ ಕಲಿಸ್ತಾ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಮೊದ್ಲೇ ಜಾಸ್ತಿ ನೀರ್ ಹಾಕೊಂಬಿಡಿ. ಕಲಿಸ್ತಾ ಈ ತರ ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಕಲ್ಸ್ರಿ. ಹಂಗಾದ್ರೆ ನಿಮ್ಗೆ ದೋಸೆ ಹಾಕೋದಕ್ಕೆ ಈಸಿ ಆಗುತ್ತೆ. ಒಂದ್ 5 ನಿಮಿಷ ಅಥವಾ 10 ನಿಮಿಷದ ಮುಂಚೆನೆ ಕಲ್ಸಿಟ್ರು ಏನು ಪ್ರಾಬ್ಲಮ್ ಇಲ್ಲ. 1 ಗಂಟೆ ಕಲಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅರ್ಧ ಗಂಟೆ ಮುಂಚೆ ಕಲಸಿದ್ರು ಪ್ರಾಬ್ಲಮ್ ಇಲ್ಲ. ಬಟ್ ನೀವು 5 ನಿಮಿಷದ ಮುಂಚೆನೆ ಕಲ್ಸಿಟ್ಕೊಂಡಿರ್ಬೇಕಷ್ಟೇ. 5 ನಿಮಿಷದ ಮುಂಚೆ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಾಗ್ಲೇ ಕಲ್ಸ್ಕೊಂಡು ಅವಾಗ್ಲೇ ಹಾಕಿದ್ರೆ ದೋಸೆ ಎದ್ದಾಳಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಆಯ್ತಾ. ಈಗ ಇನ್ನ ಸ್ವಲ್ಪ ನೀರ್ ಹಾಕೋಣ. ಈಗ ಮತ್ತೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಈಗ ಮಿಕ್ಸ್ ಮಾಡೋಣ. ನೋಡಿ ಈಗ ಗಂಟೆಲ್ಲ ನೀಟಾಗಿ ಹೋಯ್ತಲ್ವಾ. ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಮತ್ತೆ ನೀರ್ ಹಾಕೊಳ್ಳಿ. ಮತ್ತೆ ನೋಡಿ, ನಿಮ್ಗೆ ದೋಸೆ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ನೀಟಾಗಿ, ನಿಮ್ಗೆ ಇನ್ನೂ ತೆಳು ಬೇಕಾದ್ರೆ ಇನ್ನೂ ತೆಳುವಾಗಿ ಹಾಕೊಳ್ಳಿ. ನನಗೆ ಮಾಮೂಲಾಗಿ ದೋಸೆ ತರ ಬರ್ಲಿ ಅಂದ್ರೆ ಸ್ವಲ್ಪ ನೀರ್ ಕಮ್ಮಿ ಹಾಕೊಳ್ಳಿ ಅಷ್ಟೇ. ನಾನು ನೀರ್ ದೋಸೆ ಅಂತ ಹೇಳಿದ್ನಲ್ವಾ, ಹಂಗಾಗಿ ಸ್ವಲ್ಪ ತೆಳಗೆ ಇರ್ಲಿ ಈ ರೀತಿ. ನಾನು ನಿಮ್ಗೆ ಆಮೇಲೆ ದೋಸೆ ಹಾಕ್ಬೇಕಾದ್ರೆ ತೋರಿಸ್ತೀನಿ. ಇಷ್ಟು ತೆಳಗಿದ್ರು ದೋಸೆ ಬರುತ್ತಾ ಅಂತ ಕೇಳ್ಬೋದು ಕೆಲವರು. ಬಟ್ ನಾನು ಈಗ ನಿಮ್ಮ ಎದುರಿಗೆ ತೋರಿಸಿದೀನಲ್ವಾ ಕಲ್ಸೋದೆಲ್ಲ. ದೋಸೆ ಹಾಕಿನೂ ತೋರಿಸ್ತೀನಿ. ನಿಮ್ಗೆ ದೋಸೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ದೋಸೆ ಹಾಕಿ ತೋರಿಸ್ತೀನಿ ಇರಿ ಒಂದ್ ನಿಮಿಷ. ನೋಡಿ ಈ ರೀತಿ ಸಾಂಬಾರ್ ರೆಡಿ ಆಗಿದೆ. ನೋಡಿ ಒಂದ್ 2-3 ಕುದಿ ಬಂದ ತಕ್ಷಣ ಆಫ್ ಮಾಡ್ರಿ. ಈಗ ಆಫ್ ಮಾಡೋಣ.
ಎಗ್ ಮಸಾಲ ತೋರಿಸ್ತೀನಿ, ಎಗ್ಗಿಗೆ ಯಾವ ತರ ಸ್ಟಫಿಂಗ್ ಮಾಡ್ಕೊಬೇಕು ಅಂತ. ನೋಡಿ ಅದಕ್ಕೆ ಏನಿಲ್ಲ, ಎಣ್ಣೆ ಕಾಯಕ್ ಇಡ್ಬೇಕು. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತೆ 2 ಒಣಮೆಣಸಿನ್ಕಾಯಿ ಮತ್ತೆ ಪೆಪ್ಪರ್ ಅಂದ್ರೆ ಕಾಳು ಮೆಣಸು, ಪೆಪ್ಪರ್ ಪೌಡರ್ ಇದ್ರೆ ಪೆಪ್ಪರ್ ಪೌಡರ್ ಹಾಕೊಳ್ರಿ, ಪೆಪ್ಪರ್ ಪೌಡರ್ ಇದ್ರೆ ಪೆಪ್ಪರ್ ಪೌಡರ್ ಹಾಕೊಳ್ರಿ, ಇಲ್ಲಾಂದ್ರೆ ಈ ತರ ಪೆಪ್ಪರ್ 4 ತಗೊಳ್ರಿ ಅಷ್ಟೇ, ಜಾಸ್ತಿ ತಗೋಬೇಡಿ. 3 ಮೊಟ್ಟೆಗೆ, ಜಾಸ್ತಿ ಮೊಟ್ಟೆ ಇದ್ರೆ ಜಾಸ್ತಿ ತಗೊಳ್ಳಿ ಅಷ್ಟೇ. ಈಗ ಎಣ್ಣೆ ಎಲ್ಲ ಕಾದಿದೆ, ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಈರುಳ್ಳಿ ಹಾಕ್ಬೇಕು. ನೋಡಿ ಈಗ ಹಾಕೊಂತಿದ್ದೀನಿ ಪೆಪ್ಪರು, ಈರುಳ್ಳಿ ಇಷ್ಟ ಹಾಕ್ಕೊಬೇಕು. ಈಗ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಕೊಬೇಕು. ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಈಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಉಪ್ಪು ಅಷ್ಟೇ, ಇನ್ನೇನು ಹಾಕೊಂಬೇಡ್ರಿ. ಅವಾಗಲೇ ತೋರಿಸಿದ್ನಲ್ಲ ಅದನ್ನ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅಷ್ಟೇ. ನೋಡಿ ಮಿಕ್ಸಿಗೆ ನೀರ್ ಹಾಕೊಂಡಿದ್ದಂಗೆ ಹಾಕೊಬೇಕು, ಅದೇ ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಇದನ್ನ ಸ್ಟಫಿಂಗ್ ಮಾಡ್ಕೊಳ್ಳೋಣ ಮೊಟ್ಟೆಗೆ. ಆಮೇಲೆ ಈಗ ಆ ಕಡೆ ದೋಸೆಗೆ ಹಾಕ್ಬಿಟ್ಟು ಈಗ ನಾನು ಮೊಟ್ಟೆ ಎಲ್ಲ ಕಟ್ ಮಾಡಿ ಮೊಟ್ಟೆಗೆ ಈಗ ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಮಾಡ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್, ನಮ್ಮ ಮನೆಯವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಈಗ ನೀಟಾಗಿ ಈ ರೀತಿ ಒಂದ್ ಕಡೆಗೆ ಸ್ಟಫಿಂಗ್ ಮಾಡ್ಬೇಕು, 2 ಕಡೆಗೂ ಮಾಡಬಾರ್ದು. ಈ ರೀತಿ ಸ್ಟಫಿಂಗ್ ಮಾಡ್ಬಿಟ್ಟು ಅದನ್ನ ಮುಚ್ಚಬೇಕಷ್ಟೇ. ಮೊಟ್ಟೆ ಎಲ್ಲೋ ಇರೋದನ್ನ ಮುಚ್ಚಬೇಕಷ್ಟೇ. ಮುಚ್ಚಿಬಿಟ್ಟು ತಿನ್ನೋದು ಚೆನ್ನಾಗಿರುತ್ತೆ. ಯಾವಾಗ್ಲೂ ನೀವು ಮನೆಯಲ್ಲಿ ಒಂದೇ ತರ ಮೊಟ್ಟೆ ತಿಂದಿರ್ತೀರ, ಬಟ್ ಈ ತರ ಯಾವತ್ತೂ ಟ್ರೈ ಮಾಡಿರಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಇದು ಒಂದು ಎಗ್ ಮಸಾಲಾ ತರ. ಈ ರೀತಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಇದು ಹೇಗಿದೆ ಈ ರೆಸಿಪಿನ ಅಂತ ನನಗೆ ಒಂದ್ಸರಿ ಕಮೆಂಟ್ ಅಲ್ಲಿ ಹೇಳಿ, ನನಗೂ ಖುಷಿ ಆಗುತ್ತೆ. ಈ ರೀತಿ ಒಂದ್ಸರಿ ಮಾಡ್ಕೊಂತೀನಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವೇ ಒಂದ್ಸರಿ ಟ್ರೈ ಮಾಡಿ ನನ್ಗೆ ಹೇಳಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಅಂತ. ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಬಿಟ್ಟು ಒಂದ್ ಸೈಡಿಗೆ ಇಟ್ಟು, ಈಗ ದೋಸೆ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ ನಾನು ದೋಸೆ ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ದೋಸೆ, ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟು ತೆಳು ಕಲ್ಸಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈಗ ದೋಸೆ ಎಲ್ಲ ನೀಟಾಗಿ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದ್ 2-3 ದೋಸೆ ಹಾಕ್ದೆ ನೋಡಿ, ಆದ್ರೂ ಎಲ್ಲೂ ಏನು ಕೆಟ್ಟೋಗಿಲ್ಲ, ನೀಟಾಗೆ ಬಂತು ದೋಸೆ. ಒಂದ್ 2-3 ದೋಸೆ ಹಾಕ್ಬಿಟ್ಟು ಈಗ ಊಟಕ್ಕೆ ನಮ್ಮ ಮನೆಯವ್ರಿಗೆ ಕೊಡೋಣ. ಹೇಗಿದೆ ಅಂತ ಅವ್ರು ಟೇಸ್ಟ್ ಹೇಳ್ತಾರೆ, ನೋಡೋಣ ಬನ್ನಿ. ನೋಡಿ ಈ ರೀತಿ ಮೊಟ್ಟೆ ಎಲ್ಲ ಸ್ಟಫಿಂಗ್ ಮಾಡಿ ಮತ್ತೆ ಸಾಂಬಾರು ಹಾಕಿ ಮತ್ತೆ ದೋಸೆನೂ ಹಾಕಿ ಈಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ಅವ್ರು ಟೇಸ್ಟ್ ಹೇಳ್ತಾರೆ. ಸೂಪರಾ, ಸೂಪರ್, ಚೆನ್ನಾಗಿ ಮಾಡಿದ್ದೀನಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟೆ ಹೆಂಗೈತೆ ಅಂತ ಹೇಳು ನನಗೆ. ಸೂಪರಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಇನ್ಯಾವ ರೆಸಿಪಿ ಮಾಡಬೇಕಂತ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ನಮಸ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.